ತೆಗೆದುಹಾಕಬೇಕಾದಂಥ ಕೆಲವು ವಿಷಯಗಳಿವೆ. ಅವುಗಳನ್ನು ತೆಗೆದಾಕ್ರಿ, ಆಶೀರ್ವಾದ ನೋಡ್ತೀರಿ. ಇದು ನನ್ನ ಪ್ರಸಂಗಾಂಶ. ವಾಕ್ಯ ಓದೋಣ. ಇಬ್ರಿಯ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಮಗನಿ ಮಗಳೇ, ಸಹೋದರ ಸಹೋದರಿ, ಪೌಲನು ಹೇಳ್ತಾನೆ, ಈ ಒಂದು ಇಬ್ರಿಯ ಬರೆದಂಥ ಪುಸ್ತಕ 12ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲ ಹೇಳ್ತಾನೆ, ನಾನು ನೀವುಗಳು ಆತ್ಮಿಕವಾದಂಥ ಒಂದು ಯುದ್ಧದಲ್ಲಿ ಹೋರಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಪೌಲ ಹೇಳ್ತಾನೆ ಕೆಳಗಡೆ, ಆ ಆತ್ಮಿಕವಾದಂಥ ಯುದ್ಧದಲ್ಲಿ, ಆ ಆತ್ಮಿಕವಾದಂಥ ಹೋರಾಟದಲ್ಲಿ, ನಾನು ನೀವು ಆತ್ಮಿಕ ಹೋರಾಟದಲ್ಲಿ ಜಯ ಹೊಂದಬೇಕಂದ್ರೆ ಪೌಲ ಹೇಳ್ತಾನೆ, ನಮಗೆ ಅಭ್ಯಂತರ ಮಾಡುವ ಎಲ್ಲ ಪಾಪಗಳನ್ನು, ಎಲ್ಲ ಭಾರನ ತೆಗೆದಾಕಿ ಯೇಸುವನ್ನು ದೃಷ್ಟಿಸಿದರೆ ಈ ಆತ್ಮಿಕ ಹೋರಾಟದಲ್ಲಿ, ಈ ಆತ್ಮಿಕ ಯುದ್ಧದಲ್ಲಿ ನಾನು ನೀವುಗಳು ಜಯಗಳಿಸ್ತೀವಿ ಅಂತ ಪೌಲ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಪಕ್ಕದವ್ರು ಹೇಳ್ರಿ, ಕೈ ಕೊಟ್ಟು ಹೇಳ್ರಿ, ನಾನು ನೀನು ಆತ್ಮಿಕ ಯುದ್ಧದಲ್ಲಿ ಹೋರಾಡ್ತಾ ಇದ್ದೀವಿ. ನಾನು ನೀನು ಆತ್ಮಿಕ ಹೋರಾಟದಲ್ಲಿ ನಾವು ಹೋರಾಡ್ತಾ ಇದ್ದೀವಿ. ಈ ಯುದ್ಧದಲ್ಲಿ ನಾವು ಜಯಗಳಿಸಬೇಕಂದ್ರೆ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರಗಳನ್ನು, ಎಲ್ಲ ಪಾಪಗಳನ್ನು ತೆಗೆದುಹಾಕಿ ಯೇಸುವನ್ನೇ ದೃಷ್ಟಿಸಿದರೆ ಈ ಹೋರಾಟದಲ್ಲಿ, ಈ ಆತ್ಮಿಕ ಯುದ್ಧದಲ್ಲಿ ನಾವು ಜಯ ಗಳಿಸ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಮಗನಿ ಮಗಳೇ, ಸಹೋದರ ಸಹೋದರಿ, 100 ವರ್ಷಗಳ ಹಿಂದೆ ಪರ್ಷಿಯಾ ದೇಶವನ್ನು ಶಬೀಷ್ ಅನ್ನುವಂಥ ಒಬ್ಬ ಅರಸನು ಪರ್ಷಿಯಾ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಇವನ ಒಂದು ಸೈನ್ಯ, ಇವನ ಸೈನಿಕರು, ಇವನ ಸೈನ್ಯಾಧಿಪತಿಗಳು, ಅವರು ಧೈರ್ಯ ಮತ್ತು ಸಾಹಸದಲ್ಲಿ ಬಹಳ ಹೆಸರುವಾಸಿಯಾದಂಥ ಸೈನ್ಯಾಧಿಪತಿಗಳು ಆ ಒಂದು ಅರಸನಿಗಿದ್ದಾರೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಶಬ್ಬೀಸ್ ಅನ್ನುವಂಥ ಅರಸನ ಸೈನ್ಯ ಒಂದು ದೇಶಕ್ಕೆ ಯುದ್ಧಕ್ಕೆ ಹೋದ್ರಂದ್ರೆ ಅವರು ಸೋತು ಬಂದಂಥ ಇತಿಹಾಸನೇ ಇಲ್ಲ. ಇಂಥ ಒಂದು ಬಲಶಾಲಿಯಾದಂಥ ಸೈನ್ಯ, ಇಂಥ ಒಂದು ಶಕ್ತಿಯುತವಾದಂಥ ಸೈನ್ಯ ಪರ್ಷಿಯಾ ದೇಶದ ಅರಸನಾದಂಥ ಶಬ್ಬೀಸ್ ಅರಸನಿಗಿದೆ. ಎಲ್ಲಿ ಹೋದ್ರೂ ಕೂಡ, ಯಾವ ದೇಶದ ಮೇಲೆ ಯುದ್ಧಕ್ಕೆ ಹೋದ್ರೂ ಕೂಡ ಜಯ ಅವರಿಗೆ ಕಟ್ಟಿಟ್ಟ ಬುತ್ತಿ. ಯಾವ ದೇಶದ ಮೇಲೆ ಯುದ್ಧಕ್ಕೆ ಹೋದ್ರು ಅವರು ಸೋತು ವಾಪಸ್ ಬಂದಂಥ ಉದಾಹರಣೆಗಳೇ ಇಲ್ಲ. ಅವರು ಒಂದು ದೇಶಕ್ಕೆ ಯುದ್ಧಕ್ಕೆ ಹೋದ್ರಂದ್ರೆ ಶತ್ರುಗಳು ಎಡೆಮುರಿ ಕಟ್ಟಿದೆ, ಅವರು ವಾಪಸ್ ಹಿಂದೆ ಬಂದಂಥ ಉದಾಹರಣೆಗಳೇ ಇಲ್ಲ. ಇಂಥ ಬಲಶಾಲಿಯಾದಂಥ ಸೈನ್ಯ, ಇಂಥ ಶಕ್ತಿಯುತವಾದಂಥ ಸೈನ್ಯ ಒಂದು ಸಣ್ಣ ದೇಶಕ್ಕೆ ಯುದ್ಧಕ್ಕೆ ಹೋಗಿ ಸೋತು ಬಂದಿದ್ದಾರೆ, ಸೋಲನ್ನು ಕಂಡು ಬಂದಿದ್ದಾರೆ. ಈ ರಾಜನಿಗೆ ಆಶ್ಚರ್ಯ ಆಗಿದೆ, ಈ ರಾಜನಿಗೆ ತಲೆ ಕೆಟ್ಟೋಗಿದೆ. ನಾವು ಇದುವರೆಗೂ ಸೋತು ಬಂದಂಥ ಒಂದು ಉದಾಹರಣೆನೇ ಇಲ್ಲ. ನಾವು ಇದುವರೆಗೂ ಒಂದು ದೇಶದ ಮೇಲೆ ಸೋತಂತ ಹಿಸ್ಟ್ರಿನೇ ಇಲ್ಲ. ಆದರೆ ಇಂಥ ಸಣ್ಣ ದೇಶದ ಮೇಲೆ ನಮ್ಮ ಸೈನ್ಯ ಸೋತು ಬಂದರು. ಹೆಂಗ್ ಸೋತು ಬಂದ್ರು ಅವನಿಗೆ ಅರ್ಥನೇ ಆಗಲಿಲ್ಲ, ಅವನಿಗೆ ತಲೆ ಕೆಟ್ಟೋಯ್ತು. ಮತ್ತೆ ಸೈನ್ಯನ ಕರೆದು ಗಟ್ಟಿಯಾಗಿ ವಾರ್ನಿಂಗ್ ಮಾಡಿ, ಗಟ್ಟಿಯಾಗಿ ಎಚ್ಚರಿಸಿ, ಈ ಸಾರಿ ಸೋಲ್ಲೇಬಾರ್ದು, ಈ ಸಾರಿ ಆ ಸಣ್ಣ ದೇಶದ ಮೇಲೆ ನೀವು ಜಯವನ್ನು ಗಳಿಸೇ ಬರಬೇಕಂತ ಗಟ್ಟಿಯಾಗಿ ವಾರ್ನಿಂಗ್ ಮಾಡಿ ಮತ್ತೆ ಯುದ್ಧಕ್ಕೆ ಸೈನ್ಯನ ಕಳಿಸ್ಕೊಟ್ರೆ ಮತ್ತೆ ಅದೇ ಆಯಿತು. ಮತ್ತೆ ಅದೇ ದೇಶದ ಮೇಲೆ ಆ ಸೈನ್ಯ ಸೋತು ವಾಪಸ್ ಬಂದರು. ಈ ರಾಜನಿಗೆ ಅರ್ಥ ಆಗಲಿಲ್ಲ. ಒಂದನೇ ಸಾರಿ ಹೋದ್ರು, ಆ ಸಣ್ಣ ದೇಶದ ಮೇಲೆ ಸೋತು ಬಂದರು. ಎರಡನೇ ಸಾರಿ ಗಟ್ಟಿಯಾಗಿ ಎಚ್ಚರಿಸಿ ಕಳಿಸಿದ್ರು, ವಾರ್ನಿಂಗ್ ಮಾಡಿ ಕಳಿಸಿದ್ರು, ಮತ್ತೆ ಸೋತು ವಾಪಸ್ ಬಂದರು.
ಈ ರಾಜನಿಗೆ ಭಾಳ ಬೇಜಾರಾಯಿತು, ಈ ರಾಜನಿಗೆ ಭಾಳ ನೋವಾಯಿತು. ಅವನಿಗೆ ಅರ್ಥ ಆಗಲಿಲ್ಲ, ಏನಾಗ್ತಾ ಇದೆ ಇಲ್ಲಿ ಅರ್ಥ ಆಗಲಿಲ್ಲ. 3ನೇ ಸಾರಿ ಆ ಸೈನ್ಯದ ಜೊತೆ ತಾನೇ ಯುದ್ಧಕ್ಕೆ ಹೋಗುತ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗುವಾಗ ತಾನೇ ಯುದ್ಧಕ್ಕೆ ಹೋದನು ಸೈನ್ಯದ ಜೊತೆ. ಯುದ್ಧಕ್ಕೆ ಹೋಗಿ ಯುದ್ಧ ಮಾಡಬೇಕಂತ ಹೋದಾಗ ರಾಜನಿಗೆ ಯಾಕೆ ಇಷ್ಟು ಸಾರಿ 2 ಸಾರಿ ನಮ್ಮ ಸೈನ್ಯ ಸೋತೋಯ್ತಂತ ಒಂದು ಕಾರಣ ಅವನಿಗೆ ಕಾಣಿಸ್ತು. ಏನು ಕಾರಣಪ್ಪ ಅಂದರೆ 2 ಸಾರಿ ಸೋತೋಯ್ತಲ್ವ ಅವನ ಸೈನ್ಯ, ಯಾಕೆ ಸೋತೋಯ್ತಂತ ಅವನು ಆ ಸೈನ್ಯದ ಜೊತೆ ಯುದ್ಧಕ್ಕೆ ಹೋದಾಗ ಆ ಕಾರಣ ಕಾಣಿಸ್ತು. ಏನು ಕಾರಣ ಅಂದರೆ, ಇವನು ಸೈನ್ಯ ಯುದ್ಧಕ್ಕೆ ಹೋಗ್ತಿದ್ರಲ್ವ, ಇವ್ರು ಯಾವ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಿದ್ರು, ಫಸ್ಟ್ ಅಲ್ಲಿರುವಂಥ ಬೆಳ್ಳಿ ಬಂಗಾರನ್ನು ಸುಲಿಗೆ ಮಾಡಿ ಆ ಬೆಳ್ಳಿ ಬಂಗಾರ ಒಂದು ಚೀಲದಲ್ಲಿ ತುಂಬಿ ಆ ಚೀಲನ ಹಿಂದಕ್ಕೆ ಬೆನ್ನಿಗೆ ಕಟ್ಕೊಂಡು ಈಗ ಆ ಭಾರವಾದಂಥ ತುಂಬಿರುವಂಥ ಮೂಟೆಯನ್ನು ಬೆನ್ನಿಗೆ ಕಟ್ಕೊಂಡು ಅವಾಗ ಅವ್ರೇನು ಮಾಡ್ತಿದ್ರು, ಶತ್ರು ದೇಶದ ಮೇಲೆ ಯುದ್ಧ ಮಾಡ್ತಿದ್ರು. ಇದರಲ್ಲಿ ತುಂಬಿರುವಂಥ ಬೆಳ್ಳಿ ಬಂಗಾರ ಭಾರ ಇರೋದಕ್ಕೆ ಶತ್ರುಗಳ ಮೇಲೆ ಯುದ್ಧ ಮಾಡೋಕ್ಕಾಗದೆ, ಶತ್ರುಗಳ ಮೇಲೆ ಇವರು ಜಯ ಹೊಂದಲಿಕ್ಕಾಗದೆ ಹೋಯಿತು. ಕಾರಣ ಏನು? ಭಾರವಾದಂಥ ಬೆಳ್ಳಿ ಬಂಗಾರದ ಮೂಟೆನ ಬೆನ್ನಿಗೆ ಕಟ್ಕೊಂಡು ಯುದ್ಧ ಮಾಡಿದ್ದಕ್ಕೆ ಶತ್ರುಗಳ ಮುಂದೆ ಇವರು ಸೋತೋದ್ರು, ಶತ್ರುಗಳನ್ನ ಇವರು ಜಯಿಸೋಕ್ಕಾಗಲಿಲ್ಲ. ಓಹೋ, ಇವರು ಆ ಒಂದು ಚೀಲದಲ್ಲಿ ಬೆಳ್ಳಿ ಬಂಗಾರ ತುಂಬಿ ಯುದ್ಧ ಅಂದರೆ ಅದು ಭಾರ ಆಗುತ್ತೆ. ಅವಾಗ ಹೋಗಿ ಅವರು ಯುದ್ಧ ಮಾಡ್ತಾರೆ. ಆ ಭಾರವಾದಂಥ ಬೆಳ್ಳಿ ಬಂಗಾರದ ಚೀಲನ ಹೊತ್ಕೊಂಡು ಯುದ್ಧ ಮಾಡಿದಕ್ಕೆ ಇವರು ಸೋತೋದ್ರು ಅಂತೇಳಿ ನೆನೆಸಿ ರಾಜ ಹೇಳ್ತಾನೆ, ಎಲ್ಲ ಬೆಳ್ಳಿ ಬಂಗಾರ ತುಂಬಿದಂಥ ಚೀಲನ ಬಂದು ಇಲ್ಲಿ ಸುರಿರಿ ಅಂತ ಹೇಳ್ದ. ಎಲ್ಲ ಸೈನಿಕರು, ಸೈನ್ಯಾಧಿಪತಿಗಳು ಬಂದು ಏನು ಮಾಡಿದ್ರು, ಆ ಚೀಲನ ರಾಜನ ಮುಂದೆ ಸುರಿದ್ರು. ಅದು ದೊಡ್ಡ ರಾಶಿ ಆಯಿತು. ಆಗ ರಾಜ ಅಂದ, ಸೀಮೆಣ್ಣೆ ತುಂಬಿದ ಡಬ್ಬೆ ತಗೊಂಬರ್ರಿ ಅಂತ ಹೇಳ್ದ. ಆಗ ಸೀಮೆಣ್ಣೆ ತಂದರು. ಆ ಸೀಮೆಣ್ಣೆನ ಆ ರಾಶಿ ಮೇಲೆ ಹಾಕಿ ರಾಜ ಬೆಂಕಿ ಇಟ್ಟ. ಎಲ್ಲ ಬೆಳ್ಳಿ ಬಂಗಾರ ಸುಟ್ಟು ಬೂದಿ ಆಯಿತು. ಈಗ ರಾಜ ಹೇಳ್ದ, ಈಗ ಆ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ರಿ ಅಂತ ಹೇಳ್ದ. ಹೋದ್ರು, ಯುದ್ಧದಲ್ಲಿ ಜಯ ಹೊಂದಿ ಬಂದರು, ಜಯಶಾಲಿಗಳಾಗಿ ಬಂದರು. ಒಂದು ಪ್ರಶ್ನೆ ಇವಾಗ, ಯಾಕೆ ಇಷ್ಟು ಫೇಮಸ್ ಸೈನ್ಯ, ಇಷ್ಟು ಫೇಮಸ್ ಸೈನಿಕರು, ಸೈನ್ಯಾಧಿಪತಿಗಳು 2 ಸಾರಿ ಸೋತೋಗ್ಲಿಕ್ಕೆ ಏನು ಕಾರಣ? ಬೆಳ್ಳಿ ಬಂಗಾರ ತುಂಬಿದ ಭಾರವಾದ ಮೂಟೆನ ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಮಾಡಿದ್ದಕ್ಕೆ ಶತ್ರುಗಳನ್ನ ಜಯಿಸಲಿಕ್ಕೆ ಆಗಲಿಲ್ಲ, ಬದಲಾಗಿ ಸೋತೋದ್ರು. ಈಗ ಹೇಳ್ತೀನಿ, ಮಗನೇ ಸೋದರಿ, ನಾನು ನೀನು ದೇವರ ಸೈನ್ಯದಲ್ಲಿ ಸೈನಿಕರಾಗಿದ್ದೀವಿ. ನೀನು ದೇವರ ಸೈನ್ಯದಲ್ಲಿ ಸೈನಿಕನು, ನೀನು ದೇವರ ಸೈನ್ಯದಲ್ಲಿ ಸೈನಿಕಳು. ನೀನು ಒಳ್ಳೆ ಸೈನಿಕನೇ, ನೀನು ಒಳ್ಳೆ ಸೈನಿಕಳೇ. ಮಧ್ಯ ಲೈನಲ್ಲಿ ಕೂತ್ಕೊಂಡವ್ರು ಒಳ್ಳೆ ಸೈನಿಕರೇ, ಮಧ್ಯದಲ್ಲಿ ಕೂತ್ಕೊಂಡವ್ರು ಒಳ್ಳೆ ಸೈನಿಕರೇ, ಹಿಂದೆ ಕೂತ್ಕೊಂಡವ್ರು ಒಳ್ಳೆ ಪ್ರಾರ್ಥನೆ ವೀರರೇ, ಮಧ್ಯದಲ್ಲಿ ಕೂತ್ಕೊಂಡವ್ರು ಒಳ್ಳೆ ಪ್ರಾರ್ಥನಾ ವೀರರೇ, ಹಿಂದೆ ಕೂತ್ಕೊಂಡವ್ರು ಪ್ರಾರ್ಥನೆ ವೀರರೇ. ಆನ್ಲೈನ್ನಲ್ಲಿ ವಾಕ್ಯ ನೋಡುವಂಥ ನೀವು ಒಳ್ಳೆ ಸೈನಿಕರೇ, ಒಳ್ಳೆ ಪ್ರಾರ್ಥನಾ ವೀರರೇ. ಆದರೂ ಸೋಲ್ತಾ ಇದ್ದೀರಿ, ಆತ್ಮೀಯ ಜೀವಿತದಲ್ಲಿ ಸೋಲ್ತಾ ಇದ್ದೀರಿ, ಆತ್ಮೀಯವಾದ ಯುದ್ಧದಲ್ಲಿ ಸೋಲ್ತಾ ಇದ್ದೀರಿ, ಆತ್ಮೀಯವಾದಂಥ ಹೋರಾಟದಲ್ಲಿ ನೀವು ಸೋಲ್ತಾ ಇದ್ದೀರಿ. ಕಾರಣ ಏನು? ನಿಮ್ಮ ಜೀವಿತದಲ್ಲಿ ತೆಗೆದುಹಾಕಬೇಕಾದಂಥ ಕೆಲವು ವಿಷಯಗಳನ್ನ ನೀವು ತೆಗೆದು ಹಾಕದೇ ಇರೋದಕ್ಕೆ, ನಿಮ್ಮ ಜೀವಿತದಲ್ಲಿ ತೆಗೆದುಹಾಕಬೇಕಾದಂಥ ಕೆಲವು ಸಹವಾಸಗಳನ್ನ ನೀವು ತೆಗೆದುಹಾಕದೇ ಇರೋದಕ್ಕೆ, ನಿಮ್ಮ ಜೀವಿತದಲ್ಲಿ ಸುಟ್ಟು ಹಾಕಬೇಕಾದಂಥ ಕೆಲವು ಪಾಪಗಳನ್ನು ನೀವು ಸುಟ್ಟು ಹಾಕದೇ ಇರೋದಕ್ಕೆ ನಿಮ್ಮ ಜೀವಿತದಲ್ಲಿ ನೀವು ಸೋಲ್ತಾ ಇದ್ದೀರಿ, ಅಪಜಯ ಕಾಣ್ತಾ ಇದ್ದೀರಿ, ನಷ್ಟ ಕಾಣ್ತಾ ಇದ್ದೀರಿ. ನಿಮ್ಮಲ್ಲಿ ಕೆಲವು ಮಂದಿ ಯವನಸ್ಥ ಹುಡುಗರು, ನೀವು ಚೆನ್ನಾಗಿ ಓದುವಂಥ ಹುಡುಗರೇ, ಚೆನ್ನಾಗಿ ಓದುವಂಥ ಸ್ಟೂಡೆಂಟ್ಗಳೇ, ಆದರೆ ಓದಿನ ವಿಷಯದಲ್ಲಿ ಹಿಂದೆ ಬೀಳ್ತಾ ಇದ್ದೀರಿ, ಓದುವಂಥ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದೀರಿ, ಓದುವಂಥ ವಿಷಯದಲ್ಲಿ ಸೋಲ್ತಾ ಇದ್ದೀರಿ. ಕಾರಣ ಏನು? ತೆಗೆದುಹಾಕಬೇಕಾದಂಥ ಕೆಲವು ಸಹವಾಸಗಳನ್ನು ತೆಗೆದುಹಾಕದೇ ಇರೋದಕ್ಕೆ,
ತೆಗೆದಾಕಬೇಕಾದಂಥ ಕೆಲವು ವಿಷಯಗಳನ್ನ ತೆಗೆದಾಕದೇ ಇರೋದಕ್ಕೆ, ತೆಗೆದಾಕಬೇಕಾದಂಥ ಕೆಲವು ಪಾಪಗಳನ್ನು ನೀವು ತೆಗೆದಾಕದೇ ಇರೋದಕ್ಕೆ ಓದುವಂಥ ವಿಷಯದಲ್ಲಿ ಹಿಂದೆ ಬೀಳ್ತಾ ಇದ್ದೀರಿ, ಓದುವಂಥ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದೀರಿ, ಓದುವಂಥ ವಿಷಯದಲ್ಲೇ ನೀವು ಸೋಲು ಕಾಣ್ತಾ ಇದ್ದೀರಿ. ನಿಮ್ಮಲ್ಲಿ ಕೆಲವು ಜನ ನೀವು ಒಳ್ಳೆ ಬಿಸ್ನೆಸ್ ಮಾಡುವಂಥವರೇ, ಬಿಸ್ನೆಸ್ ಮಾಡುವಂಥ ಒಳ್ಳೆ ಟಾಯ್ಲೆಂಟ್ ನಿಮಗಿದೆ, ಒಳ್ಳೆ ತಲಾಂತು ನಿಮಗಿದೆ, ಒಳ್ಳೆ ಜ್ಞಾನ ನಿಮಗಿದೆ. ಆದರೂ ಯಾಕೆ ನಿಮ್ಮ ಬಿಸ್ನೆಸ್ ಬಿದ್ದೋಗ್ತಾ ಇದೆ? ಯಾಕೆ ನಿಮ್ಮ ಬಿಸ್ನೆಸ್ ನಷ್ಟದಲ್ಲಿ ಮುಳುಗ್ತಾ ಇದೆ? ಯಾಕೆ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಸೋಲ್ ಕಾಣ್ತಾ ಇದ್ದೀರಿ? ಯಾಕೆಂದರೆ ತೆಗೆದುಹಾಕಬೇಕಾದಂಥ ಕೆಲವು ವಿಷಯಗಳು ನೀವು ತೆಗೆದುಹಾಕದೇ ಇರೋದಕ್ಕೆ, ತೆಗೆದುಹಾಕಬೇಕಾಗಿರುವಂಥ ಕೆಲವು ಸಾವಾಸಗಳನ್ನ ನೀವು ತೆಗೆದುಹಾಕದೇ ಇರೋದಕ್ಕೆ, ತೆಗೆದುಹಾಕಬೇಕಾದಂಥ ಕೆಲವು ಪಾಪಗಳನ್ನ ನೀವು ತೆಗೆದುಹಾಕದೇ ಇರೋದಕ್ಕೆ ನಿಮ್ಮ ಬಿಸ್ನೆಸ್ಸಲ್ಲಿ ನಷ್ಟ ನೋಡ್ತಾ ಇದ್ದೀರಿ, ನಿಮ್ಮ ಬಿಸ್ನೆಸ್ಸಲ್ಲಿ ಸೋಲು ನೋಡ್ತಾ ಇದ್ದೀರಿ, ನಿಮ್ಮ ಬಿಸ್ನೆಸ್ ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ. ಇನ್ನೂ ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಇದನ್ನು ಸೇವಕರಿಗೆ ಹೇಳ್ಬೇಕಂತ ನಾನು ಬಯಸ್ತೇನೆ. ನೀವು ಒಳ್ಳೆ ಸೇವಕರೇ, ನೀವು ಒಳ್ಳೆ ಸೇವಕನೇ, ಸೇವ್ ಮಾಡ್ಬೇಕಂತ ಆಶೆ ಇದೆ, ಸೇವ್ ಮಾಡ್ಬೇಕಂತ ಭಾರ ಇದೆ, ನೀನು ಒಳ್ಳೆ ಸೇವಕನೇ. ಆದರೂ ಕೂಡ ಯಾಕೆ ಸೇವೆ ಬೆಳೀತಾ ಇಲ್ಲ? ಯಾಕೆ ಆತ್ಮಗಳು ಬರ್ತಾ ಇಲ್ಲ? ಯಾಕೆ ಅದ್ಭುತಗಳು ನಡೀತಾ ಇಲ್ಲ? ಯಾಕೆ ಸೇವೆ ಬೆಳೀತಾ ಇಲ್ಲ ಅಂದರೆ, ಯಾಕೆ ಆತ್ಮಗಳು ಬರ್ತಾ ಇಲ್ಲ ಅಂದರೆ, ಯಾಕೆ ಅದ್ಭುತಗಳು ನಡೀತಾ ಇಲ್ಲ ಅಂದರೆ, ತೆಗೆದುಹಾಕಬೇಕಾದಂಥ ಕೆಲವು ವಿಷಯಗಳಿದೆ, ಅದನ್ನು ತೆಗೆದುಹಾಕದೇ ಇರೋದಕ್ಕೆ. ಈಗ ತೆಗೆದುಹಾಕಬೇಕಾದಂಥ ಕೆಲವು ಸಾವಾಸಗಳಿದೆ, ಆ ಸಾವಾಸಗಳನ್ನ ತೆಗೆದುಹಾಕದೇ ಇರೋದಕ್ಕೆ ಸೇವೆ ಬೆಳೀತಾ ಇಲ್ಲ, ಅದ್ಭುತಗಳು ನಡೀತಾ ಇಲ್ಲ. ಮಗನಿ ಮಗಳೇ, ಸಹೋದರ ಸಹೋದರಿ, ಈ ದಿನ ಪರಿಶುದ್ಧಾತ್ಮ ದೇವರು ಮಾತಾಡ್ತಾನೆ. ತೆಗೆದುಹಾಕಬೇಕಾದಂಥ ಕೆಲವು ವಿಷಯಗಳನ್ನ ಇವತ್ತು ನೀನು ತೆಗೆದುಹಾಕಲಿಕ್ಕೆ ರೆಡಿ ಆದರೆ, ತೆಗೆದುಹಾಕಬೇಕಾದಂಥ ಕೆಲವು ಸಾವಾಸಗಳನ್ನ ಇವತ್ತು ನೀನು ತೆಗೆದುಹಾಕಲಿಕ್ಕೆ ರೆಡಿ ಆದರೆ, ಸುಟ್ಟು ಹಾಕಬೇಕಾದಂಥ ಕೆಲವು ಈಗ ಪಾಪಗಳನ್ನು ಇವತ್ತು ನೀನು ಸುಟ್ಟು ಹಾಕಲಿಕ್ಕೆ ರೆಡಿ ಆದರೆ, ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಕಾರ್ಯಗಳನ್ನ ನೀನು ತೆಗೆದುಹಾಕಲಿಕ್ಕೆ ರೆಡಿ ಆದರೆ, ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಇವತ್ತು ನೀನು ತೆಗೆದುಹಾಕಲಿಕ್ಕೆ ರೆಡಿ ಆದರೆ, ದೇವರಿಗೆ ಸ್ತೋತ್ರ. ಇವತ್ತು ನಿನ್ನ ಕುಟುಂಬದಲ್ಲಿ ಅದ್ಭುತ ನೋಡ್ತಾ ಇದೀಯಾ, ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ನೋಡ್ತಾ ಇದೀಯಾ, ನಿನ್ನ ದುಡಿಮೆಯಲ್ಲಿ ನೀನು ಅದ್ಭುತ ನೋಡ್ತಾ ಇದೀಯಾ, ನಿನ್ನ ವ್ಯಾಪಾರದಲ್ಲಿ ನೀನು ಅದ್ಭುತ ನೋಡ್ತಾ ಇದೀಯಾ, ಸೇವೆಯಲ್ಲಿ ನೀನು ಅದ್ಭುತ ನೋಡ್ತಾ ಇದೀಯಾ, ನೀನು ಮಾಡುವ ಪ್ರತಿಯೊಂದರಲ್ಲೂ ನೀನು ಅದ್ಭುತ ನೋಡ್ತಾ ಇದೀಯಾ. ತೆಗೆದುಹಾಕಬೇಕಾಗಿರೋದನ್ನ ತೆಗೆದುಹಾಕ್ರಿ, ಆಶೀರ್ವಾದ ನೋಡ್ತೀರಿ. ಒಂದು ಮಾತು ಹೇಳ್ತೀನಿ ರೀ, ಎಲ್ಲಿವರೆಗೂ ತೆಗೆದುಹಾಕಬೇಕಾಗಿರೋ ಕೆಲವು ಪಾಪಗಳನ್ನು, ಕೆಲವು ರಾಂಗ್ ಕನೆಕ್ಷನ್ಗಳನ್ನ, ತಪ್ಪಾದ ಸಾವಾಸಗಳನ್ನ, ತಪ್ಪಾದ ಜನರನ್ನು, ತಪ್ಪಾದಂಥ ಕಾರ್ಯಗಳನ್ನ, ದೇವರಿಗೆ ಇಷ್ಟ ಇಲ್ಲದಿರುವಂಥ ಕಾರ್ಯಗಳನ್ನ ನೀವು ತೆಗೆದುಹಾಕಕ್ಕಾಗಲ್ವೋ? ತೆಗೆದುಹಾಕಲ್ವೋ? ಅಲ್ಲಿವರೆಗೂ ಅಂದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಸಕ್ಸಸ್ ಆಗಲಿಕ್ಕಾಗಲ್ಲ, ನಿಮ್ಮ ದುಡಿಮೆಯಲ್ಲಿ ಸಕ್ಸಸ್ ಆಗಲಿಕ್ಕಾಗಲ್ಲ, ನಿಮ್ಮ ದುಡಿಮೆಯಲ್ಲಿ ಸಕ್ಸಸ್ ಆಗಲಿಕ್ಕಾಗಲ್ಲ, ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲಿಕ್ಕಾಗಲ್ಲ, ಸೇವೆಯಲ್ಲಿ ಸಕ್ಸಸ್ ಆಗಲಿಕ್ಕಾಗಲ್ಲ, ಯಾವುದೊಂದರಲ್ಲೂ ಸಕ್ಸಸ್ ಆಗಲಿಕ್ಕಾಗಲ್ಲ, ಸಕ್ಸಸ್ ಆಗಲಿಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ನೀವು ಮಾಡುವಂಥ ಪ್ರತಿಯೊಂದರಲ್ಲೂ ಸಕ್ಸಸ್ ಆಗಬೇಕಾ? ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ತೆಗೆದುಹಾಕಬೇಕಾಗಿರೋ ಎಷ್ಟೋ ಕಾರ್ಯಗಳು ನಿನ್ನ ಜೀವಿತದಲ್ಲಿದೆ, ಅದನ್ನು ಇವತ್ತು ತೆಗೆದುಹಾಕಲಿಕ್ಕೆ ರೆಡಿ ಆದರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಕುಟುಂಬನ ಆಶೀರ್ವದಿಸ್ತೇನೆ, ನಿನ್ನ ಮಕ್ಕಳನ್ನ ಆಶೀರ್ವದಿಸ್ತೇನೆ, ನಿನ್ನ ದುಡಿಮೆಯನ್ನು ಆಶೀರ್ವದಿಸ್ತೇನೆ, ನಿನ್ನ ವ್ಯಾಪಾರನ ಆಶೀರ್ವದಿಸ್ತೇನೆ, ನೀನು ಮಾಡುವ ಪ್ರತಿ ಕಾರ್ಯಗಳನ್ನು ನಾನು ಆಶೀರ್ವದಿಸ್ತೇನೆ, ನಾನು ಆಶೀರ್ವದಿಸ್ತೇನೆ, ನಾನು ಆಶೀರ್ವದಿಸ್ತೇನೆ. ಪ್ರೈಸ್ ದ ಲಾರ್ಡ್. ತೆಗೆದು ಹಾಕಬೇಕಾಗಿರುವಂಥ ವಿಷಯಗಳನ್ನ ತೆಗೆದುಹಾಕು, ಆಶೀರ್ವಾದ ನೋಡ್ತೀರಿ. 2 ವಾರಗಳ ಹಿಂದೆ ನಮ್ಮ ಸಭೆಗೊಬ್ಬ ಯವನಸ್ಥನು ಬಂದಿದ್ದಾನೆ. ಅವರ ಸಂಬಂಧಿಕರು, ಆ ಹುಡುಗನ ಸಂಬಂಧಿಕರು, ಆ ಯವನಸ್ಥನ ಸಂಬಂಧಿಕರು, ಅವರ ಸಂಬಂಧಿಕರು ಚರ್ಚಿಗೆ ಬರ್ತಾರೆ, ಅವರ ಸಂಬಂಧಿಕರು ಈ ಆರಾಧನೆಗೆ ಬರ್ತಾರೆ. ಅವ್ರಿಗೆ ಫೋನ್ ಮಾಡಿ
ಈ ಆರಾಧನೆಗೆ ಆ ಯವನಸ್ಥನನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಯವನಸ್ಥನ ಸಮಸ್ಯೆ ಏನಂದರೆ, ಆ ಯವನಸ್ಥನು ತುಂಬ ಚೆನ್ನಾಗಿ ಓದುವಂಥ ಯವನಸ್ಥನು, ಓದೋದ್ರಲ್ಲಿ ನಂಬರ್ ಒನ್ ವ್ಯಕ್ತಿ. ಕೇಳ್ರಿ, ಎಲ್ಲರೂ ವರ್ಷ ಪೂರ್ತಿ ಓದಿದ್ರೆ ಈ ಹುಡುಗ ಎಕ್ಸಾಮ್ ಬಂದಾಗ 1 ವಾರ 2 ವಾರ ಇದ್ದಂಗೆ ಓದ್ತಾನಂತೆ, 97-98% ತೆಗಿತಾನಂತೆ. ವಾವ್, ಎಂಥ ಕೃಪೆ ದೇವರು ಅವನಿಗೆ ಕೊಟ್ಟಿದ್ದಾನೆ, ಎಂಥ ಮೆಮೊರಿ ಪವರ್ ದೇವರು ಅವನಿಗೆ ಕೊಟ್ಟಿದ್ದಾನೆ. ದೇವ್ರ ಸ್ತೋತ್ರ. ಆದರೆ ಅದು ಹೆಂಗೆ ಕಲ್ತ್ನೋ, ಯಾರಿಂದ ಕಲ್ತ್ನೋ, ಮೊಬೈಲಲ್ಲಿ ಬೆಟ್ಟಿಂಗ್ ಆ್ಯಪ್ ಅಂತ ಬರ್ತದಂತೆ. ಆ ಬೆಟ್ಟಿಂಗ್ ಆ್ಯಪ್ ಹುಚ್ಚಲ್ಲಿ ಮುಳುಗಿ ಇಂಥ ರ್ಯಾಂಕ್ ಸ್ಟೂಡೆಂಟು, ಇಂಥ ಮೆಮೊರಿ ಪವರ್ ಇರುವಂಥ ಹುಡುಗ, ಇಂಥ ಓದಲ್ಲಿ ಸ್ಟಡಿಯಲ್ಲಿ ನಂಬರ್ ವ್ಯಕ್ತಿಯಾಗಿರುವಂಥ ಹುಡುಗ ಮೊಬೈಲ್ ಆ್ಯಪಲ್ಲಿ ಬೆಟ್ಟಿಂಗ್ ಆ್ಯಪ್ ಅಂತ ಬರ್ತದಂತೆ. ಆ ಬೆಟ್ಟಿಂಗ್ ಆ್ಯಪಲ್ಲಿ ಹುಚ್ಚಲ್ಲಿ ಮುಳುಗಿ ಸಂಪೂರ್ಣ ಓದು ಕೈ ಬಿಟ್ಬಿಟ್ನು. ತಂದೆ ತಾಯಿಗಳ ಮಾತು ಅಸಲು ಕೇಳೋದೇ ಇಲ್ಲ. ವಾರಗಟ್ಟಲೆ ಮನೆ ಸೇರಲ್ಲ, ತಿಂಗಳಗಟ್ಟಲೆ ಮನೆ ಸೇರಲ್ಲ, ಊಟ ಸಾಕು ಮಾಡಲ್ಲ. ಅಷ್ಟು ಬೆಟ್ಟಿಂಗ್ ಆ್ಯಪ್ ಹುಚ್ಚಲ್ಲಿ ಮುಳುಗೋಗಿ ತನ್ನ ಲೈಫೇ ಕಳ್ಕೊಂಡನು. ನಮ್ಮ ಮಗ ಹೆಂಗಾಗ್ಬಿಟ್ಟಲ್ಲ, ಹೆಂಗೆ ದಾರಿ ತಪ್ಪೋಗ್ಬಿಟ್ಟಲ್ಲ, ಹೆಂಗೆ ಹಾಳಾಗ್ಬಿಟ್ಟಲ್ಲ ಅಂತೇಳಿ ಈಗ ತಂದೆ ತಾಯಿ ಅದೇ ಚಿಂತೆಯಲ್ಲಿ ಮುಳುಗಿ ಅವ್ರಿಗೆ BP ಬಂದು, ಶುಗರ್ ಬಂದು, ಅವರ ಆರೋಗ್ಯ ಕೂಡ ಹದಗೆಟ್ಟೋಯ್ತು. ನನ್ನ ಮಗ ಹೆಂಗಾಗ್ಬಿಟ್ನಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಅವ್ರಿಗೆ ಯೋಚನೆ ಬಂತು. ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ, ನೀವು ಹೋಗೋ ದೇವ್ರ ಹತ್ರನ ಕರ್ಕೊಂಡೋಗಿರಿ, ನಮ್ಮ ಮಗ ಏನಾದರೂ ಬದಲಾಗ್ಬೋದು ಅಂತೇಳಿ ಫೋನ್ ಮಾಡಿ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಈಗ ಇನ್ನು ಇದೊಂದು ಪ್ರಯತ್ನ, ನೀವು ಹೋಗೋ ದೇವ್ರ ಹತ್ರ ಹೋಗಿ ನನ್ನ ಮಗನಿಗೋಗಿ ಪ್ರಾರ್ಥನೆ ಮಾಡಿರಿ ಅಂತೇಳಿ ಈ ಸ್ಥಳಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆ ಹುಡುಗನ್ನ ಅವ್ರ ಸಂಬಂಧಿಕರು ಈ ಆರಾಧನೆಗೆ ಬರ್ತಾರೆ, ಆ ಹುಡುಗನನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ. ಭಾನುವಾರದ ಆರಾಧನೆಯಲ್ಲ, ಬೇರೆ ದಿನ ಕರ್ಕೊಂಬಂದಾರ. ಆಗ ನಾನು ಆ ಹುಡುಗ ಬರೋದಕ್ಕಿಂತ ಮುಂಚಿತವಾಗಿ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡಿನಿ, ದೇವರೇ ನೀನೇ ಆ ಯವನಸ್ಥನ ಜೊತೆ ಮಾತಾಡಬೇಕು. 1 ವರ್ಷದಿಂದ ತಂದೆ ತಾಯಿ ಹೇಳಿದ್ರೆ ಆ ಹುಡುಗ ಕೇಳ್ತಾ ಇಲ್ಲ, ಕಣ್ಣೀರಿನಿಂದ ಹೇಳಿದ್ರೆ ಆ ಹುಡುಗ ಕೇಳ್ತಾ ಇಲ್ಲ, ಗೋಗರೆದ್ರು ಕೂಡ ಆ ಹುಡುಗ ಬದಲಾಗಿಲ್ಲ. ಯಾವ್ಯಾವ ರೀತಿ ಹೇಳ್ಬೇಕು ಎಲ್ಲ ರೀತಿಯಿಂದ ಹೇಳ್ಯಾರ, ಆ ಹುಡುಗ ಬದಲಾಗಿಲ್ಲ. ರಿಲೇಷನ್ಸಲ್ಲೇ ಹೇಳ್ಯಾರ, ಕೌನ್ಸಿಲಿಂಗ್ ಮಾಡ್ಯಾರ, ಆ ಹುಡುಗ ಬದಲಾಗಿಲ್ಲ. ಆದರೆ ನೀನು ಮಾತಾಡಿದ್ರೆ ಖಂಡಿತ ಆ ಹುಡುಗ ಬದಲಾಗ್ತಾನಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿನಿ. ಬಂದರು, ಆ ಹುಡುಗನ ಕರ್ಕೊಂಬಂದರು ಸಂಬಂಧಿಕರು, ಎಲ್ಲ ವಿಷಯ ಹೇಳಿದರು. ನಾನು ಕೂತ್ಕೊಂಡೆ ಆ ಹುಡುಗನ ಮುಂದೆ, ನಾನು ಕೆಲವೊಂದು ವಾಕ್ಯಗಳನ್ನ ಆ ಹುಡುಗನ ಮುಂದೆ ಸಾರಿದೆ. ನಾನೊಂದು ಮಾತು ಹೇಳಿದೆ, ನಿನಗೆಂಥ ಮೆಮೊರಿ ಪವರ್ ದೇವ್ರು ಕೊಟ್ಟಿದ್ದಾನೆ, ಎಂಥ ಓದುವಂಥ ಕೃಪೆ ಕೊಟ್ಟಿದ್ದಾನೆ. 2 ವಾರ ಓದಿದರೆ ಆಸಕ್ತಿಯಿಂದ 97-98% ತೆಗಿಬೇಕಂದ್ರೆ ಸಾಮಾನ್ಯವಾದ ಮಾತಲ್ಲ. ಆದರೆ ಇವತ್ತು ನಿನ್ನ ಜೀವನ ಹೀನ ಸ್ಥಿತಿಗೆ ಸೇರ್ಲಿಕ್ಕೆ ಕಾರಣ, ನಿನ್ನ ಜೀವಿತದಲ್ಲಿ ತೆಗೆದುಹಾಕಬೇಕಾದಂಥ ಕೆಲವು ವಿಷಯಗಳನ್ನ ತೆಗೆದುಹಾಕದೆ ಇರೋದಕ್ಕೆ, ಕಟ್ಟು ಮಾಡಬೇಕಾದಂಥ ಕೆಲವು ಸಾವಾಸಗಳನ್ನ ಕಟ್ಟು ಮಾಡದೆ ಇರೋದಕ್ಕೆ, ತೆಗೆದುಹಾಕಬೇಕಾದಂಥ ಕೆಲವು ಪಾಪಿಷ್ಟ ಕಾರ್ಯಗಳನ್ನು ತೆಗೆದುಹಾಕದೆ ಇರೋದಕ್ಕೆ ಇವತ್ತು ನಿನ್ನ ಜೀವನ ಇಷ್ಟು ಹೀನ ಸ್ಥಿತಿಗೆ ಸೇರಿದೆ ಅಂತ ನಾನು ವಾಕ್ಯ ಹೇಳಿದೆ. ಹೇಳುವಾಗ ನಾನು ಅನ್ಕೊಂತೀನಿ, ಪರಿಶುದ್ಧಾತ್ಮ ದೇವರು ಆ ಹುಡುಗನ ಜೊತೆ ಮಾತಾಡಿದ್ದಾನೆ, ದೇವರ ಆತ್ಮ ಆ ಹುಡುಗನ ಜೊತೆ ಮಾತಾಡಿದ್ದಾನೆ. ಮಾತಾಡಿದ ಮೇಲೆ ಸಾರ್ 1-2 ನಿಮಿಷ ಹೊರಗೋಗಿ ಬರ್ತೀನಿ ಅಂದನು. ಹೊರಗೋದನು. ಓದ್ ಕೂಡಲೇ ಆ ಹುಡುಗ ಮಾಡಿದ ಕೆಲಸ, ಆ ಬೆಟ್ಟಿಂಗ್ ಆ್ಯಪನ್ನು ತನ್ನ ಮೊಬೈಲಿಂದ ಡಿಲೀಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಫ್ರೆಂಡ್ಸಿಗೆ ಫೋನ್ ಮಾಡಿದ್ದಾನೆ, ಇವತ್ತೇ ಕೊನೆ, ಇನ್ನು ಸಾಯೋವರೆಗೂ ನಾನು ಬೆಟ್ಟಿಂಗ್ ಆಡೋಕೆ ಬರಲ್ಲ, ನೀವು ಮತ್ತೆ ಯಾವತ್ತೂ ನನಗೆ ಫೋನ್ ಮಾಡಬೇಡ್ರಿ. ಒಳ್ಳೆ ವಿಷಯ ಇದ್ದರೆ ಫೋನ್ ಮಾಡಿರಿ, ಆದರೆ ಬೆಟ್ಟಿಂಗ್ ಆಡೋಕ್ಕೆ ನನಗೆ ಫೋನ್ ಮಾಡಬೇಡ್ರಿ ಅಂತೇಳಿ ಫೋನ್ ಕಟ್ ಮಾಡಿದ್ದಾನೆ. ಮಾರನೇ ವಾರ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ಪ್ರತಿದಿನ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಪ್ರತಿ ವಾರ ರಕ್ಷಣೆ ಒಂದು ಆಲಯಕ್ಕೆ ಬರ್ತಾ ಇದ್ದಾನೆ. ತೆಗೆದುಹಾಕಬೇಕಾಗಿದ್ದನ್ನು ತೆಗೆದುಹಾಕುವಾಗ ದೇವರು ಆ ಯವನಸ್ಥನ ಜೀವಿತವನ್ನ ಹೊಸದಾಗಿ ಕಟ್ಟಿದ್ದಾನೆ, ಹೊಸದಾಗಿ ರೂಪಿಸಿದ್ದಾನೆ. ತೆಗೆದುಹಾಕಬೇಕಾಗಿರೋ ಕಾರ್ಯಗಳನ್ನು ತೆಗೆದುಹಾಕಿದ್ರೆ ದೇವರ ಆಶೀರ್ವಾದ ನೋಡ್ತೀರಿ. ಮಗನ ಮಗಳೇ, ಸೋದರ ಸೋದರಿ, ಮೋಶೆಗೆ ಎಂತ ಕೋಪ ರೀ.
ಮೋಶೆಗೆ ಎಷ್ಟು ಕೋಪ ಗೊತ್ತಾ ನಿಮಗೆ? ಮೋಶೆಗೆ ಎಷ್ಟು ಸಿಟ್ಟು ಗೊತ್ತಾ ನಿಮಗೆ? ಐಗುಪ್ತದವನು ಏನೋ ದುಡುಕಿ ಒಂದು ಮಾತು ಅಂದನಂತೇಳಿ ಒಂದು ಏಟು ಹೊಡೆದು ಸಾಯಿಸೇ ಬಿಟ್ಟಿದ್ದಾನೆ. ಒಂದೇ ಏಟು ಹೊಡೆದು ಸಾಯಿಸೇ ಬಿಟ್ಟಿದ್ದಾನೆ. ಸಾಯಿಸಿದ್ದು ತಡಲ್ಲ, ಮಣ್ಣಲ್ಲಿ ಮುಚ್ಚಾಕಿದ್ದು ತಡಲ್ಲ. ನೀವೇನಾದರೂ ಮೋಶೆ ಎಂಥವನು ಸಾರ್ ಅಂತ ಕೇಳಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ? ಮೋಶೆ ಸಿಟ್ಟು ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್, ಮೋಶೆ ಕೋಪ ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್, ಮೋಶೆ ಜಗಳ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಮೋಶೆ ಒಂದೇ ಏಟಿಗೆ ಹೊಡೆದು ಸಾಯಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತೀನಿ. ಮೋಶೆ ಎದರಲ್ಲಿ ಎಕ್ಸ್ಪರ್ಟ್? ನಮ್ಮಲ್ಲಿ ಕೂಡ ಅದರ ಕೆಲವರು ಜಗಳ ಮಾಡೋದ್ರಾಗ ಎಕ್ಸ್ಪರ್ಟ್, ಗಂಡನ ಮೇಲೆ ಜಗಳ ಮಾಡೋದ್ರಾಗ ಎಕ್ಸ್ಪರ್ಟ್, ಪಕ್ಕದ ಮನೆಯವ್ರ ಮೇಲೆ ಜಗಳ ಮಾಡೋದ್ರಾಗ ಎಕ್ಸ್ಪರ್ಟ್. ಓಕೆ, ರೈಟ್. ಯೇಸು ನಾಮದಲ್ಲಿ ನಮ್ಮ ಸಭೆ ಮಕ್ಕಳಲ್ಲಿ ಇಂಥ ಕೋಪ ಇರಬಾರ್ದು. ಯೇಸು ನಾಮದಲ್ಲಿ ಮೊದಲೇ ಲೈನವ್ರು ಕೂತವರಲ್ಲಿ ಈ ಕೋಪ ಇರಬಾರ್ದು. ಆನ್ಲೈನಲ್ಲಿ ಈ ವಾಕ್ಯ ನೋಡುವರಲ್ಲಿ ನಿಮ್ಮ ಒಳಗಡೆ ಮೋಶೆಯಲ್ಲಿದ್ದಂಥ ಕೋಪ ಇರಬಾರ್ದು. ಒಂದೇ ಏಟು ಹೊಡೆದ, ಒಂದೇನೋ ಒಂದು ದುಡುಕಿ ಮಾತಾಡಿದಕ್ಕೆ ಒಂದೇ ಸಾರಿ ಹೊಡೆದು ಸಾಯಿಸ್ಬಿಡೋದ? ಒಂದೇ ಸಾರಿ ಹೊಡೆದು ಸಾಯಿಸಿಬಿಟ್ಟು ಮರಳಲ್ಲಿ ಮುಚ್ಚಾಕಿಬಿಟ್ಟ. ಇವನು ಮಾಡಿದಂಥ ಒಂದು ಕೊಲೆಯಿಂದ, ಇವನು ಮಾಡಿದಂಥ ಒಂದು ಅಪರಾಧದಿಂದ, ಇವನು ಮಾಡಿದಂಥ ಒಂದು ತಪ್ಪಿನಿಂದ, ಇವನು ಮಾಡಿದಂಥ ಒಂದು ಪಾಪದಿಂದ 40 ವರ್ಷ ಅರಣ್ಯದಲ್ಲಿ ಕುರಿ ಕಾಯುವಂಥ ಪರಿಸ್ಥಿತಿ ಬಂತು. ಸೇವೆ ನಿಂತೋಯ್ತು, ಮಿನಿಸ್ಟ್ರಿ ನಿಂತೋಯ್ತು, ಜೀವನ ಸ್ಟ್ರಕ್ ಆಯಿತು. ಕೋಪ ವ್ಯಕ್ತಿನ ನೋಡ್ರಿ, 40 ವರ್ಷ ಸ್ಟ್ರಕ್ ಆಗಿಬಿಟ್ಟ. ಬೆಳವಣಿಗೆ ಇಲ್ಲ, ನಿಂತೋಯ್ತು, ಇಂಪ್ರೂವ್ಮೆಂಟ್ ನಿಂತೋಯ್ತು. ಕೊನೆಗೆ ಅರಣ್ಯದಲ್ಲಿ ತೆಗೆದಾಕಬೇಕಾಗಿರೋ ಒಂದು ವಿಷಯನ ತೆಗೆದಾಕಿದ. ಆಮೇಲೆ ಬರಲಿಲ್ಲಮ್ಮ. ಅರಣ್ಯದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ದ, ನನಗೆ ಯಾಕಿಂತ ಗತಿ ಬಂತು, ನನಗೆ ಯಾಕೆ ಇವತ್ತು ಅರಣ್ಯ ಸೇರೋ ಪರಿಸ್ಥಿತಿ ಬಂತು, ಒಬ್ಬಂಟಿ ಆಗುವಂಥ ಪರಿಸ್ಥಿತಿ ಬಂತು. ಇದಕ್ಕೆಲ್ಲ ಏನು ಕಾರಣ ಯೋಚನೆ ಮಾಡಿಕೊಂಡು ತನ್ನ ಜೀವಿತದಲ್ಲಿ ತೆಗೆದಾಕಬೇಕಾಗಿರುವಂಥ ಕೆಲವು ವಿಷಯಗಳನ್ನ ತೆಗೆದಾಕಬೇಕಾಗಿರುವಂಥ ಸಾವಾಸಗಳನ್ನ ತೆಗೆದಾಕಬೇಕಾಗಿರುವಂಥ ಕೆಲವು ಪಾಪಗಳನ್ನ ತೆಗೆದಾಕಬೇಕಾಗಿರುವಂಥ ಕೆಲವು ಸಿಟ್ಟನ್ನು ತೆಗೆದಾಕಿದ. ದೇವರು ಅವನು ತೆಗೆದಾಕಬೇಕಾಗಿರುವಂಥ ವಿಷಯನ ತೆಗೆದಾಕಿದ್ದನ್ನು ಪರಲೋಕದ ದೇವರು ಗಮನಿಸಿ ಮತ್ತೆ ದೇವರು ಅವನ ಸೇವೆ ಕರೆದ. ಸಿಟ್ಟು ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ಮೋಶೆನ, ಆಮೇಲೆ ಬರಲಮ್ಮ, ಸಿಟ್ಟು ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಮೋಶೆನ, ಕೋಪ ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಮೋಶೆನ, ಕೊಲೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಮೋಶೆನ, ಪ್ರಾರ್ಥನೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ, ಸೇವೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ, ಕೆಂಪು ಸಮುದ್ರ ಈ ಭಾಗ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ, ಆಕಾಶದಿಂದ ಮನ್ನ ತರಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ ನನ್ನ ದೇವರು ಮೋಶೆನ ಆಶೀರ್ವಾದ ಮಾಡಿದ್ದಾರೆ. ಮೋಶೆ ಮೊದಲು ಯಾವುದರಲ್ಲಿ ಎಕ್ಸ್ಪರ್ಟ್? ಕೋಪ ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್, ಸಿಟ್ಟು ಮಾಡಿಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್, ಕೊಲೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಆದರೆ ತನ್ನ ಜೀವಿತದಲ್ಲಿ ತೆಗೆದಾಕಬೇಕಾಗಿರುವಂಥ ಕೆಲವು ವಿಷಯಗಳನ್ನ ತೆಗೆದಾಕಬೇಕಾಗಿರುವಂಥ ಕೆಲವು ಪಾಪಗಳನ್ನ ತೆಗೆದಾಕಬೇಕಾಗಿರುವಂಥ ಕೆಲವು ಸಿಟ್ಟು ತೆಗೆದಾಕುವಾಗ ಪ್ರಾರ್ಥನೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ, ಸೇವೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ, ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗುವಂತೆ ನನ್ನ ದೇವರು ಮೋಶೆಯನ್ನು ಆಶೀರ್ವದಿಸಿದ್ದಾನೆ. ಎಷ್ಟು ಹೇಳ್ತೀರಿ? ಮೋಶೆಯಾಗಿ ದೇವರು ನನ್ನನ್ನು ಆಶೀರ್ವದಿಸಲಿ, ಮೋಶೆಯಂತ ದೇವರು ನಮ್ಮನ್ನು ಆಶೀರ್ವದಿಸಲಿ. ಯಾವಾಗ? ಸೂಪರ್. ಯಾವಾಗ? ತೆಗೆದಾಕಬೇಕಾಗಿರುವಂಥ ವಿಷಯಗಳನ್ನ ತೆಗೆದಾಕುವಾಗ. ದೇವರಿಗೆ ಸ್ತೋತ್ರ. ತೆಗೆದಾಕಬೇಕಾಗಿರುವಂಥ ವಿಷಯಗಳನ್ನ ತೆಗೆದಾಕಿದರೆ
ದೇವರ ಆಶೀರ್ವಾದ ನೋಡ್ತೀರಿ. ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ತೆಗೆದಾಕಬೇಕಾಗಿರುವಂಥ ಕೆಲವು ವಿಷಯಗಳಿತ್ತು, ತೆಗೆದಾಕಿದ್ರು. ಕಿತ್ತಾಕಬೇಕಾಗಿರುವಂಥ ಕೆಲವು ವಿಷಯಗಳಿತ್ತು, ತೆಗೆದಾಕಿದ್ರು. ದೇವರಿಗೆ ಇಷ್ಟ ಇಲ್ದಿರುವಂಥ ಕಾರ್ಯಗಳನ್ನ ತೆಗೆದಾಕಿದ್ರು. ದೇವರಿಗೆ ನೋವು ಪಡಿಸುವಂಥ ಕಾರ್ಯಗಳನ್ನ ತಮ್ಮಿಂದ ತೆಗೆದಾಕಿದ್ರು. ದೇವರಿಗೆ ವಿರೋಧವಾಗಿರುವಂಥ ಕಾರ್ಯಗಳನ್ನ ತೆಗೆದಾಕಿದ್ರು. ಏನು ತೆಗೆದಾಕಿದ್ರು ಹೇಳಿ? ಅವ್ರು ಹೇಳಿದರು, ರಾಜನು ತಿನ್ನುವ ಆಹಾರ ತಿಂದು, ರಾಜನು ಕುಡಿಯುವಂಥ ಬ್ರಾಂದಿ ವಿಸ್ಕಿ ಕುಡಿದು ನಮ್ಮನ್ನು ನಾವು ದೇವರಿಗೆ ಅಶುದ್ಧ ಪಡಿಸ್ಕೊಳ್ಳಲಂತ ಅದನ್ನು ತೆಗೆದಾಕಿದ್ರು. ದೇವರು ತೆಗೆದಾಕಬೇಕಾಗಿರುವಂಥ ವಿಷಯನ ಅವ್ರು ತೆಗೆದಾಕಿದ್ದಕ್ಕೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹಿಂದೆ ಕೂತ್ಕೊಂತಾರ, ಫ್ರಂಟಲ್ಲಿ ಕೂತ್ಕೊಂತಾರ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹಿಂದೆ ಕೂತ್ಕೊಂತಾರ, ಫ್ರಂಟ್ ಲೈನಲ್ಲಿ ಕೂತ್ಕೊಳ್ತಾರ. ಫ್ರಂಟ್ ಲೈನಲ್ಲಿ ಕೂತ್ಕೊಳ್ತಾರೆ. ಗಮನಿಸ್ರಿ, ದೇವರು ತೆಗೆದಾಕಬೇಕಾಗಿರುವಂಥ ಪಾಪಗಳನ್ನು, ತಪ್ಪುಗಳನ್ನು, ತಪ್ಪಾದ ಸವಾಸಗಳನ್ನು, ರಾಂಗ್ ಕನೆಕ್ಷನ್ಗಳನ್ನು ಆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರು ತೆಗೆದಾಕಿದ್ದಕ್ಕೆ, ದೇವರಿಗೆ ಇಷ್ಟ ಇಲ್ಲದಿರುವಂಥ ಕಾರ್ಯಗಳನ್ನು ಅವ್ರು ತೆಗೆದಾಕಿದ್ದಕ್ಕೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಅವ್ರು ತೆಗೆದಾಕಿದ್ದಕ್ಕೆ, ದೇವರು ಆ ಬಾಬೇಲ್ ದೇಶದಲ್ಲಿ, ಆ ಬಾಬೇಲ್ ಗೌರ್ಮೆಂಟಲ್ಲಿ ಹಿಂದೆ ಕೂತ್ಕೊಳ್ಳುವಂತಲ್ಲ, ಲಾಸ್ಟ್ ಲೈನಲ್ಲಿ ಕೂತ್ಕೊಳ್ಳುವಂತಲ್ಲ, ಮಧ್ಯದಲ್ಲಿ ಕೂತ್ಕೊಳ್ಳುವಂತಲ್ಲ, 4ನೇ ಲೈನಲ್ಲಿ ಕೂತ್ಕೊಳ್ಳುವಂತಲ್ಲ, 3ನೇ ಲೈನಲ್ಲಿ ಕೂತ್ಕೊಳ್ಳುವಂತಲ್ಲ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು ಹೆಂಗೆ ಫ್ರಂಟ್ ಲೈನಲ್ಲಿ ಕೂತ್ಕೊಳ್ತಾರೋ ಆ ಥರ ದೇವರವ್ರನ್ನ ದೇಶಕ್ಕೆ ಮುಖ್ಯಾಧಿಕಾರಿಗಳಾಗಿ ಮಾಡಿದ್ದಾನೆ. ಸೌತ್ ಕೊರಿಯಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ. ಮರಣಕರವಾದ ರೋಗದಲ್ಲಿ ಹಾಸಿಗೆಯಲ್ಲಿ ಬಿದ್ದಿದ್ದಾನೆ. ಒಂದು ಯವನಸ್ಥ ಹುಡುಗಿ ಹೋಗಿ, ಒಂದು ಚಿಕ್ಕ ಹುಡುಗಿ ಹೋಗಿ ಆತನಿಗೆ ಬೈಬಲ್ನ ಕೊಡ್ತಾಳೆ. ಸಾರ್, ಇದನ್ನು ಓದಿ ಸಾರ್, ಇದನ್ನು ಓದಿ ಸಾರ್, ಯೇಸುನ ನಂಬ್ರಿ ಸಾರ್, ರಕ್ಷಣೆ ಹೊಂದ್ರಿ ಸಾರ್, ನಿತ್ಯ ಜೀವ ಸೇರಿ ಸಾರ್ ಅಂದರೆ ಬೈಬಲ್ ಇಸ್ಕೊಂಡು ಮೂಲೆಯಲ್ಲಿ ಬಿಸಾಕಿದ್ದಾನೆ. ಬೈಬಲ್ ಅಂತೆ, ಬೈಬಲ್ ಹೋಗ ಕಡೆ ಹಂಗೆ ಗದರಿಸಿದ್ದಾನೆ. ಆ ಹುಡುಗಿ ಬೈಸ್ಕೊಂಡು ವಾಪಸ್ ಹೋಗಿದ್ದಾಳೆ. ಹೀಗೆ ವಾರ ಕಳೀತು, 15 ದಿನ ಕಳೀತು, 20 ದಿನ ಕಳೀತು, ತಿಂಗಳು ಕಳೀತು. ಅವನು ರೋಗ ಹೆಚ್ಚಾಯಿತು. ಅವನು ಚಿಂತೆ ಮಾಡ್ಕೊಂಡು ಹಾಸಿಗೆಲ್ಲೇ ಮಲಗಿದ್ದೆ, ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡಿರ್ಬೇಕಾದ್ರೆ ಅವನ ಕಣ್ಣುಗಳು ಎಲ್ಲಿ ಬಿತ್ತಂದರೆ, ಅವತ್ತು ಆ ಹುಡುಗಿ ಕೊಟ್ಟಾಗ ಬೈಬಲ್ ಹಿಂಗೆ ಬಿಸಾಕಿದ್ನಲ್ಲ, ಅವನ ಕಣ್ಣುಗಳು ಸೀದಾ ಬೈಬಲ್ ಮೇಲೆ ಹೋಯ್ತು. ಒಂದು ಸಾರಿ ಮನಸ್ಸು ಹೇಳ್ತಾ ಇದೆ, ಅದನ್ನ ತೆಗೆದು ಓದು ಏನೈತೆ ಅದರಲ್ಲಿ ಅಂತ. ಹಂಗೆ ಎದ್ದುಕೊಂಡು ಅದೇ ಸುಸ್ತಲ್ಲಿ ಹೋಗಿ ಆ ಬೈಬಲ್ ತೆಗೆದು ಒಂದೊಂದೇ ಹಾಳೆ ಓದಕ್ಕೆ ಆರಂಭ ಮಾಡ್ದ. ಆಗ ಓದುತ್ತಿರುವಾಗಲೇ ದೇವರ ಶಕ್ತಿ ಅವನನ್ನು ಆವರಿಸಿದೆ, ದೇವ್ರ ಬಲ ಅವನನ್ನು ಆವರಿಸಿದೆ. ಅದು ಓದಬೇಕಾದ್ರೆ ಅವನಿಗೆ ಗೊತ್ತಾಯಿತು ನಾನು ಪಾಪಿ ಅಂತ. ಅವನಿಗೆ ಅರ್ಥ ಆಯಿತು ನಾನು ಪಾಪಿ ಅಂತ. ಮೊಣಕಾಲ ಹಾಕಿ, ದೇವಾ ನಾನು ಪಾಪಿ ದೇವರೇ, ದೇವಾ ನಾನು ಪಾಪಿ ದೇವರೇ, ದೇವಾ ನಾನು ಪಾಪಿ ದೇವರೇ ಅಂತ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ತನ್ನ ಜೀವಿತದಲ್ಲಿ ತೆಗೆದುಹಾಕಬೇಕಾಗಿರುವಂಥ ಕೆಲವು ಪಾಪಗಳನ್ನ ತೆಗೆದುಹಾಕಿದ್ದಾನೆ, ತಪ್ಪುಗಳನ್ನು ತೆಗೆದುಹಾಕಿದ್ದಾನೆ, ದ್ರೋಹಗಳನ್ನು ತೆಗೆದುಹಾಕಿದ್ದಾನೆ. ಅವನು ತೆಗೆದುಹಾಕಿದ್ದಕ್ಕೆ ದೇವರು ಆ ವ್ಯಕ್ತಿನ ಹೆಂಗ ರೆಡಿ ಮಾಡ್ದ ಅಂದರೆ, ಇವನೇ ಒಬ್ಬ ರೋಗಿ, ಇವನೇ ರೋಗದಲ್ಲಿದ್ದಾನೆ. ಆದರೆ ದೇವರ ಮುಂದೆ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ ತೆಗೆದುಹಾಕಬೇಕಾದಂಥ ಕೆಲವೊಂದು ತಪ್ಪುಗಳನ್ನು, ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು ತೆಗೆದುಹಾಕುವಾಗ ದೇವರು ಆ ರೋಗಿನ ಸ್ವಸ್ಥಪಡಿಸಿ, ಆ ವ್ಯಕ್ತಿನ ಸ್ವಸ್ಥಪಡಿಸಿ, ಆ ವ್ಯಕ್ತಿನ ಸ್ವಸ್ಥಪಡಿಸಿ, ಆ ವ್ಯಕ್ತಿನ ಸ್ವಸ್ಥಪಡಿಸಿ, ಆ ವ್ಯಕ್ತಿನ ಸ್ವಸ್ಥಪಡಿಸಿ ನೆಕ್ಸ್ಟ್ ಅದೇ ವ್ಯಕ್ತಿ ಸಾವಿರಾರು ವ್ಯಕ್ತಿಗಳನ್ನು, ಲಕ್ಷಾಂತರ ವ್ಯಕ್ತಿಗಳನ್ನು ಸ್ವಸ್ಥತೆ ಮಾಡುವ ದೊಡ್ಡ ಸೇವಕನಾಗಿ ದೇವರ ಆತನ ಜೀವಿತನ ಬದಲಾಯಿಸಿದಾನೆ. ನೀವೇ ತೆಗೆದುಹಾಕಬೇಕಾಗಿರುವಂಥ ಕೆಲವು ಪಾಪಗಳನ್ನ ತೆಗೆದುಹಾಕಿದ್ರೆ
ತೆಗೆದಾಕಬೇಕಿರುವಂತ ಕೆಲವು ರಾಂಗ್ ಕನೆಕ್ಷನ್ಗಳನ್ನ ತೆಗೆದಾಕಿದ್ರೆ, ದೇವರ ಆಶೀರ್ವಾದವನ್ನು ನೋಡ್ತೀರಿ. ತೆಗೆದಾಕಬೇಕಿರುವಂತ ಕೆಲವು ತಪ್ಪುಗಳನ್ನ ನಿಮ್ಮ ಜೀವಿತದಿಂದ ತೆಗೆದಾಕಿದ್ರೆ, ದೇವರ ಆಶೀರ್ವಾದವನ್ನು ನೋಡ್ತೀರಿ.